ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನರೇಂದ್ರ ಮೋದಿಯವರು ಭಾರತದ ಜನರಿಗೆ ಒಂದಷ್ಟು ಮನವಿಗಳನ್ನು ಮಾಡಿಕೊಂಡಿದ್ದಾರೆ, ಕರೆ ಕೊಟ್ಟಿದ್ದಾರೆ. ಏನು ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ, ಏನು ದೇಶದಲ್ಲಿ ಪ್ರಳಯ ಸಂಭವಿಸಿದೆ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲ ಎಡಚರರು ಎಲ್ಲರೂ ಕೂಡ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಹಾಗೆ ನೋಡಿದರೆ ಮೇ 11ನೇ ತಾರೀಕು ಅವ್ರು ಕರೆ ಕೊಡೋಕ್ಕಿಂತ ಮುಂಚೆ ಮಾರ್ಚ್ 1ನೇ ತಾರೀಕು ಕೊಡಬೇಕಾಯ್ತು. ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾಯಿತು. ಮಾರ್ಚ್ 1ನೇ ತಾರೀಕಿಂದ ಒಂದಷ್ಟು ನಿಬಂಧನೆಗಳನ್ನೇ ಹೇರಬೇಕಾಗಿತ್ತು. ಹೇಗೆ ವೀರಪ್ಪ ಮೊಯ್ಲಿಯವರು ಪೆಟ್ರೋಲಿಯಂ ಸಚಿವರಿದ್ದಾಗ ರಾತ್ರಿ ಪೆಟ್ರೋಲ್ ಬಂಕಿಗೆ ಕೀಲಿ ಹಾಕಿ ಮುಂಜಾನೆದ್ದು ಬಂದು ಬಾಗಿಲು ತೆಗಿತಿದ್ರಲ್ಲ, ಆ ಸ್ಥಿತಿಗೆ ನಮ್ಮ ಜನರನ್ನು ತಂದು ನಿಲ್ಲಿಸಬೇಕಾಗಿತ್ತು. ಆವಾಗ ಯುದ್ಧದ ತೀವ್ರತೆ ಏನು ಅನ್ನುವುದು ರಾಹುಲ್ ಗಾಂಧಿಗೂ ಅರ್ಥ ಆಗಿರೋದು, ಎಡಚರರಿಗೂ ಅರ್ಥ ಆಗಿರೋದು, ಈ ದೇಶದಲ್ಲಿ ಯಾರು ದೇಶದ ಹಿತಾಸಕ್ತಿಯ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರಲ್ಲ ಅವ್ರಿಗೆಲ್ಲರಿಗೂ ಅರ್ಥ ಆಗಿರೋದು. ಕ್ರೈಸಿಸ್ಸೇ ಇಲ್ಲದ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಒತ್ತಡವನ್ನು ಹೇರಬಾರದು ಅಂತ ಬಾಗಿಲು ಹಾಕಿಸ್ತಾ ಇದ್ರು ವೀರಪ್ಪ ಮೊಯ್ಲಿ. ಈ ದೇಶದಲ್ಲಿ ಒಬ್ಬ ಆರ್ಥಿಕ ತಜ್ಞ ಅನ್ಸ್ಕೊಂಡಂಥ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್, ಇನ್ನೊಬ್ಬ ಆರ್ಥಿಕ ತಜ್ಞ ಪಿ ಚಿದಂಬರಂ ಎರಡೆರಡು ಸಲ ಕರೆ ಕೊಡ್ತಾರೆ. ಒಮ್ಮೆ 2009ರಲ್ಲಿ ಪಿ ಚಿದಂಬರಂ ಕರೆ ಕೊಡ್ತಾರೆ. ಏನಂತ ಕರೆ ಕೊಡ್ತಾರೆ? ಕರೆ ಕೊಟ್ಟದ್ದೇನೆಂದರೆ, ಪೀಪಲ್ ಶುಡ್ ರೆಸಿಸ್ಟ್ ದೇರ್ ಟೆಂಪ್ಟೇಷನ್ ಟು ಬೈ ಗೋಲ್ಡ್ ಅಂತ. ಜನರು ಈ ಬಂಗಾರವನ್ನು ಕೊಳ್ಳುವಂಥ ಟೆಂಪ್ಟೇಷನ್ ಇದೆಯಲ್ಲ, ಅದನ್ನು ತಡ್ಕೋಬೇಕು ಅಂತ ಕರೆಯನ್ನು ಕೊಡ್ತಾರೆ. 2013ರಲ್ಲಿ ಮತ್ತೆ ಹೇಳ್ತಾರೆ, ಪೆಟ್ರೋಲಿಯಂ ಉತ್ಪನ್ನಗಳನ್ನು ಬಳಸಬಾರ್ದು, ಗೋಲ್ಡನ್ನು ಖರೀದಿ ಮಾಡಬಾರ್ದು, ನಮ್ಮ ಫಾರಿನ್ ರಿಸರ್ವ್ ಮೇಲೆ ಇದು ಭಾಳ ದೊಡ್ಡದಾದಂಥ ಪರಿಣಾಮ ಬೀರುತ್ತೆ, ನಮ್ಮ ಎಕಾನಮಿಯನ್ನು ಕಾಪಾಡಬೇಕು ಅಂದರೆ, ಡೆಟ್ಟಿಂದ ಬಚಾವಾಗಬೇಕು ದೇಶ ಅಂದರೆ ಈ ರೀತಿಯಾದಂಥ ಅನಿವಾರ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ. ಯಾವುದೇ ಯುದ್ಧ ಇಲ್ಲ, ಯಾವ ಹಾರ್ಮೋಸ್ ಬಂದಾಗಿಲ್ಲ, ಯಾವುದೇ ರೀತಿಯಾದಂಥ ತೀವ್ರತೆ ಇರಲಾರ್ದಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂಥ ಇಂಥ ಒತ್ತಡವನ್ನು ಸರ್ಕಾರ ಹೇರಿದಂಥ ದಾಖಲೆ ಇದೆ. ಆದರೆ ರಾಹುಲ್ ಗಾಂಧಿ ಹೇಳ್ತಾರೆ ನರೇಂದ್ರ ಮೋದಿ ಹೇಗೆ ಅಸಹಾಯಕ ಅನ್ನುವುದನ್ನು ಅವರು ಬಣ್ಣಿಸ್ತಾ ಇದ್ದಾರೆ. ನಾಕಾಮ್ ಆದಮಿ ಅಂತ ನರೇಂದ್ರ ಮೋದಿ. ಹಾಗಾದರೆ ನರೇಂದ್ರ ಮೋದಿ ಕೊಟ್ಟಂಥ ಕರೆಗಳೇನು? ನರೇಂದ್ರ ಮೋದಿ ದೇಶದ ಹಿತದೃಷ್ಟಿಯಿಂದ ಒಂದಷ್ಟು ಸಲಹೆಗಳನ್ನು, ಸೂಚನೆಗಳನ್ನು, ಮನವಿಗಳನ್ನು ಕೊಟ್ಟಿದ್ದಾರೆ. ಯಾರೇ ಅವ್ರ ಜಾಗದಲ್ಲಿದ್ದರೂ ಕೊಡಬೇಕು. ಹಾಗೆ ನೋಡಿದರೆ ಅವರು ಸಲಹೆಗಳನ್ನು ಕೊಡುವುದಲ್ಲ, ಅದನ್ನು ಜಾರಿಗೆ ತರುವಂಥ ಪ್ರಯತ್ನವನ್ನು ಮಾಡಬೇಕು. ಆದರೆ ನರೇಂದ್ರ ಮೋದಿ ಆ ರೀತಿ ಮಾಡಲಿಕ್ಕೆ ಹೋಗಿಲ್ಲ. ಜನರ ಮೇಲೆ ಆ ರೀತಿಯಾದಂಥ ಒತ್ತಡವನ್ನು ಹೇರಲಿಕ್ಕೆ ಹೋಗಿಲ್ಲ. ನೀವೇ ಮನಸ್ಸಾಕ್ಷಿಗೆ ಅನುಗುಣವಾಗಿ ಈ ಕೆಲಸಗಳನ್ನು ಮಾಡಿ ಅಂತ. ಹಾಗೆ ನೋಡಿದರೆ ಉಳಿದ ದಿನಗಳಲ್ಲಿಯೂ ಪಾಲಿಸಬೇಕಾದಂಥ ಕ್ರಮಗಳಿವು. ಒಂದು ದೇಶವನ್ನು ನೀವು ಸಮೃದ್ಧಗೊಳಿಸಬೇಕು ಅಂದರೆ ನಮ್ಮದೇ ಆದಂಥ ಕರ್ತವ್ಯಗಳಿರ್ತವೆ. ಹೇಗೆ ನಾವು ಹಕ್ಕನ್ನು ಪ್ರತಿಪಾದಿಸ್ತೀವೋ ನಮ್ಮ ದೇಶದಲ್ಲಿ, ಒಬ್ಬ ಭಾರತದ ಪೌರನಾಗಿ, ನಾಗರಿಕನಾಗಿ ನಾವು ಹಕ್ಕನ್ನು ಪ್ರತಿಪಾದಿಸ್ತೀವಿ. ಏನಂತ? ನನಗೆ ಸಂವಿಧಾನದ ಪ್ರಕಾರ ಈ ಹಕ್ಕಿದೆ, ಸಂವಿಧಾನದ ಪ್ರಕಾರ ನನಗೆ ಇಂಥ ಹಕ್ಕಿದೆ ಅಂತ ಎಲ್ಲ ಪ್ರತಿಪಾದಿಸ್ತೀವಿ. ಯಾವತ್ತಾದರೂ ಸಂವಿಧಾನದ ಕರ್ತವ್ಯಗಳ ಬಗ್ಗೆ ನಾವು ಮಾತಾಡಿದ್ವಿ? ಒಬ್ಬ ಈ ದೇಶದ ನಾಗರಿಕನಾಗಿ, ಪೌರನಾಗಿ ನನ್ನ ಕರ್ತವ್ಯ ಏನು ಅಂತ ನಾವು ಯಾವತ್ತಾದರೂ ಮಾತಾಡಿದ್ದೀವ? ಅದ್ರ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಏಕೆಂದರೆ ಸರ್ಕಾರ ಇರೋದು ನಾವು ಹೇಳ್ದಂಗೆ ಕೇಳ್ಕೊಂಡು ಕೆಲಸ ಮಾಡಲಿಕ್ಕೆ. ನಾವು ಇಷ್ಟ ಬಂದಂಗೆ ಐಷಾರಾಮಿ ಜೀವನ ಮಾಡ್ತೀವಿ. ಅದಕ್ಕೆ ನೀವು ಎಡೆ ಮಾಡಿ ಕೊಡಬೇಕು. ನೀವೇನಾದರೂ ಈ ರೀತಿ ಆದೇಶ, ಸಲಹೆ, ಸೂಚನೆ ಕೊಟ್ಟರೆ ನಾವು ಅದನ್ನು ಕೇಳೋದಿಲ್ಲ ಅಂತ. ನಮಗೆ ಔರಂಗಜೇಬ ಬಂದು ಚಾಟಿ ತೊಗೊಂಡು ಹೋಗಿ ಹೊಡೆದು ಜಜಿಯಾ ಟ್ಯಾಕ್ಸ್ ವಸೂಲಿ ಮಾಡಿಸ್ಬೇಕು. ಚರ್ಮದ ತೋಟ ತಗೊಂಡು ಬಾಯಿಂದ ತೆಗಿಲಿಕ್ಕೆ ದನದ ಕೊಬ್ಬನ್ನು ಹಚ್ಚಿರಬೇಕು, ಹಂದಿ ಮಾಂಸವನ್ನು ಹಚ್ಚಿರಬೇಕು, ಹಂದಿ ನೆಣ ಹಚ್ಚಿರಬೇಕು. ಆವಾಗ ತಲೆ ತೆಗೆಸ್ಕೊಂಡು ಕೆಲಸ ಮಾಡ್ತೀವಿ. ಯಾವಾಗ ನಮಗೆ ಸ್ವಾತಂತ್ರ್ಯ ಕೊಡಲಾಗತ್ತೋ ಆವಾಗ ಇದ್ದಕ್ಕಿದ್ದ ಹಾಗೆ ನಮಗೆ ಎಲ್ಲ ರೀತಿಯಾದಂಥ ಹಕ್ಕುಗಳು ನೆನಪಾಗಿಬಿಡ್ತವೆ. ಏನು ನರೇಂದ್ರ ಮೋದಿ ಈ ರೀತಿ ಕರೆ ಕೊಡ್ತಾ ಇದ್ದಾರೆ? ಏನು ಹೇಳಿದ್ದು ನರೇಂದ್ರ ಮೋದಿ? ಚಿನ್ನವನ್ನು 1 ವರ್ಷ ಮುಂದೂಡಿ ಖರೀದಿ ಮಾಡೋದನ್ನು. ವೈಶ್ವಿಕವಾದಂಥ ಭಾಳ ದೊಡ್ಡ ಸಂಕಷ್ಟದಲ್ಲಿ ಜಗತ್ತಿದೆ. ನಾವು ಅತಿ ಹೆಚ್ಚು ಚಿನ್ನವನ್ನು ಆಮದು ಮಾಡಿಕೊಳ್ಳುವಂಥ ದೇಶ. 1 ವರ್ಷಕ್ಕೆ 600ರಿಂದ 700 ಟನ್ ಚಿನ್ನದ ವ್ಯಾಪಾರ ಮಾಡೋದು, ನಾವು ಆಮದು ಮಾಡ್ಕೊಳ್ಳೋದು. 600 to 700 ಟನ್ಸ್. ಜಗತ್ತಿನ 2ನೇ ದೊಡ್ಡ ರಾಷ್ಟ್ರ ಚಿನ್ನದ ವಿಷಯದಲ್ಲಿ ಭಾರತ. ವೈಶ್ವಿಕ ಸಂಕಷ್ಟ ಇರುವ ಸಂದರ್ಭದಲ್ಲಿ, ಫಾರಿನ್ ರಿಸರ್ವ್ ಮೇಲೆ ಭಾಳ ದೊಡ್ಡ ಮಟ್ಟದ ಒತ್ತಡ ಬೀಳುವ ಸಂದರ್ಭದಲ್ಲಿ 1 ವರ್ಷ ಬಂಗಾರ ಖರೀದಿ ಮಾಡಬೇಡ್ರಿ ಅನ್ನೋದ್ರಲ್ಲಿ ಏನು ತಪ್ಪಿದೆ ಹೇಳಿ? ಆಮೇಲೆ ಕಡಿಮೆಗೊಳಿಸಿ ಅಂತ ಹೇಳ್ದು. ಈಗ ಮದುವೆ ಇರ್ತದೆ, ಒಂದು ತಾಳಿ ಖರೀದಿ ಮಾಡಬೇಕು,
ಯಾರೂ ಬೇಡ ಅನ್ನೋದಿಲ್ಲ. ಅನಗತ್ಯವಾಗಿ ನಮ್ಮ ಐಷಾರಾಮಿ ಜೀವನಕ್ಕೆ, ನಮ್ಮ ತೋರಿಸಿಕೊಳ್ಳುವಿಕೆಗೆ, ನಮ್ಮ ಅಹಂಕಾರಕ್ಕೆ, ನಮ್ಮ ದೊಡ್ಡಸ್ತಿಕೆಗೆ ಖರೀದಿ ಮಾಡೋದಿದೆಯಲ್ಲ, ಅದಕ್ಕಾದರೂ ಒಂದಷ್ಟು ನಾವು ಕಡಿವಾಣ ಹಾಕೋಣ ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಹೇಳಿದ್ದು. ಯಾವ ಶಬ್ದ ಅವ್ರು ಹೇಳಿಲ್ಲ. ಭಾಳ ಸಂಯಮದಿಂದ, ಭಾಳ ಸೌಜನ್ಯದಿಂದ, ಭಾಳ ಪ್ರೀತಿಯಿಂದ, ಕಳಕಳಿಯಿಂದ, ರಾಷ್ಟ್ರಹಿತದ ದೃಷ್ಟಿಯಿಂದ ಹೇಳಿದ್ದವರು. ಅವ್ರು ಹೇಳಿರುವಂಥ ಪಾಯಿಂಟ್ ಏನು ಹೇಳ್ಬಿಡ್ತೀನಿ. ಮೊದಲನೇದಾಗಿ ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನು ಬಳಸಿ, ವೆಹಿಕಲ್ಗಳನ್ನು ಶೇರ್ ಮಾಡಿ, ಅದರಿಂದ ಪೆಟ್ರೋಲ್ ಮೇಲೆ ಬೀಳುವಂಥ ಒತ್ತಡ ಏನಿದೆ ಆ ಒತ್ತಡ ಕಡಿಮೆ ಆಗತ್ತೆ. ನೋಡಿ, ಜಗತ್ತಿನ ಎಲ್ಲ ದೇಶಗಳು ಮಾರ್ಚ್ನಿಂದನೇ ತಮ್ಮ ಗ್ಯಾಸು ಮತ್ತು ಪೆಟ್ರೋಲ್, ಡೀಸೆಲ್ ಎಲ್ಲ ಉತ್ಪನ್ನಗಳ ಮೇಲೆ ತಮ್ಮ ದರವನ್ನು ಹೆಚ್ಚಿಗೆ ಮಾಡಿದ್ದಾವೆ. ಸ್ವತಃ ರಫ್ತು ಮಾಡುವಂಥ ಅಮೇರಿಕ ಅತಿ ಹೆಚ್ಚು ರಫ್ತು ಮಾಡ್ತಾ ಇದೆ ಈಗ ಅಮೇರಿಕ ತೈಲ ಉತ್ಪನ್ನಗಳನ್ನು. ಆ ದೇಶ ಕೂಡ ಮಾರ್ಚಿನಿಂದನೇ ಇಡೀ ಎಲ್ಲ ಸ್ಟೇಟ್ಗಳಲ್ಲಿ 49 ರಾಜ್ಯಗಳಲ್ಲಿ ಪೆಟ್ರೋಲ್ ದರವನ್ನು ಹೆಚ್ಚಿಗೆ ಮಾಡಿದೆ. ಯಾವ ಮಟ್ಟಿಗೆ ಮಾಡಿದೆ ಅಂದರೆ ನೀವು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ರೇಟ್ ಜಾಸ್ತಿ ಮಾಡಿದೆ. ತಾವೇ ಸಂಸ್ಕರಿಸುವ, ತಾವೇ ಡ್ರಿಲ್ ಮಾಡುವ ಎಲ್ಲ ಫೆಸಿಲಿಟಿ ಇರುವಂಥ ಅಮೇರಿಕ ರೇಟನ್ನು ಜಾಸ್ತಿ ಮಾಡುತ್ತೆ. ಭಾರತದಲ್ಲಿ ತೈಲ ಕಂಪನಿಗಳ ಮೇಲೆ, ಸರ್ಕಾರದ ಮೇಲೆ ಅತಿ ದೊಡ್ಡದಾದಂಥ ಒತ್ತಡ ಇದ್ದರೂ ಕೂಡ ಭಾರತ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಗ್ಯಾಸಿನ ರೇಟ್ ಆಗಲಿ, ಪೆಟ್ರೋಲ್ ಡೀಸೆಲ್ ರೇಟ್ ಆಗಲಿ ಏರಿಸ್ಲಿಕ್ಕೆ ಹೋಗಿಲ್ಲ. ಗ್ಯಾಸ್ 5-10 ರೂಪಾಯಿ ಏರಿಸಿರ್ಬೋದು, ಅದು ಯಾವುದೇ ರೀತಿಯಾದಂಥ ಈಗಾಗಿರೋ ಹೊಡೆತಕ್ಕೆ ಅದು ಸರಿಸಮಾನವಾದಂಥ ಮ್ಯಾಚಿಂಗ್ ಗ್ರ್ಯಾಂಟ್ ಆಗೋದಿಲ್ಲ. ಅದು ತೈಲ ಕಂಪನಿಗಳು ದಿವಾಳಿ ಆಗುವ ಸ್ಥಿತಿಗೆ ಬಂದಿದ್ದಾವೆ ನಮ್ಮಲ್ಲಿ. ಆದರೂ ಕೂಡ ಸರ್ಕಾರ ಸಹಾಯಧನವನ್ನು ಕೊಟ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಬಂದಿದೆ. ಈಗ ಸ್ಥಿತಿ ತೀವ್ರವಾಗಿದೆ, ಸಂಕಷ್ಟಕರವಾಗಿದೆ. ಈಗಲೂ ಕೂಡ ನಾವು ಜನರಿಗೆ ಏನು ಹೇಳಲಿಲ್ಲ ಅಂದರೆ, ಒಬ್ಬ ಪ್ರಧಾನಮಂತ್ರಿಯಾಗಿ ಆತ ಮುಚ್ಚಿಟ್ಟಂಗಾಗತ್ತೆ ವಿಷಯ, ಮತ್ತು ದೇಶದ ಹಿತದೃಷ್ಟಿಯಿಂದ ಹೇಳಲೇಬೇಕಾದಂಥ ವಿಚಾರ. ಮನೆಯಲ್ಲಿ ದುಡ್ಡಿಲ್ಲ ಅಂದಾಗ ಅಪ್ಪ ಏನು ಮಾಡ್ತಾನೆ, ನೋಡ್ಕೊಂಡು ಖರ್ಚು ಮಾಡ್ರಪ್ಪ, ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಭಾಳ ತ್ರಾಸದ, ಆಗಲೇ ಬರ ಬಂದಿದೆ, ಮಳೆ ಆಗಿಲ್ಲ, ಬೆಳೆ ಬರಲ್ಲ ಈ ಸಲ, ಸ್ವಲ್ಪ ಹುಷಾರಿಂದ ನೋಡ್ಕೊಡ್ರಿ, ಇದ್ದಕ್ಕಿದ್ದಂಗೆ ಫಾರಿನ್ ಟೂರ್ ಮಾಡೋದು, ಹೊಸ ಅರ್ವಿ ತೊಗೊಳ್ಳೋದು, ಬಂಗಾರ ತೊಗೊಳ್ಳೋದು ಮಾಡಬೇಡ್ರಿ, ಒಂದು ವರ್ಷ ಸುಮ್ಮನಿರಿ, ಮುಂದೆ ವರ್ಷ ಮತ್ತೆ ಪೀಕು ಬೆಳೆ ಚೆನ್ನಾಗಿ ಬರ್ತದೆ ತೊಗೊಳ್ರಿ. ಹೆಂಗೆ ಅಪ್ಪ ಮನೇಲಿ ಹೇಳ್ತಾನೋ ಹಾಗೆ ದೇಶಕ್ಕೆ ನರೇಂದ್ರ ಮೋದಿ ಹೇಳಿರೋದು. ಅರ್ಥ ಮಾಡ್ಕೊಳ್ಳಿಕ್ಕಾಗದಿದ್ರೆ ನಾವು ಏನು ಮಾಡೋಕ್ಕಾಗುತ್ತೆ ಸ್ವಾಮಿ. ಎರಡನೇದು ಅವ್ರು ಹೇಳ್ತಾರೆ, ಎಲ್ಲೆಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಲ್ಲೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಿ. ಅನಗತ್ಯವಾಗಿ ಆಫೀಸ್ಗೆ ಹೋಗುವ ಬದಲು ಅದೇ ಸಮಯದಲ್ಲಿ ನೀವು ಮನೆಯಲ್ಲಿದ್ದು ಕೆಲಸ ಮಾಡ್ಬೋದು. ಜೊತೆಗೆ ನೀವು ಆಫೀಸಿಗೆ ಹೋಗಲಿಕ್ಕೆ ಇಂಧನವನ್ನು ಏನು ಬಳಸ್ಕೋತೀರಿ ಅದು ತಪ್ಪತ್ತೆ, ಅಷ್ಟು ಉಳಿತಾಯ ಮಾಡಿದಾಗತ್ತೆ, ಮಿತವ್ಯಯ ಮಾಡಿದಾಗತ್ತೆ ಅಂತ. ಎಂಥ ಒಳ್ಳೆಯ ಮಾತು, ಇದರಲ್ಲಿ ಏನು ತಪ್ಪಿದೆ ಅಂತ ನನಗೆ ಅನ್ನಿಸ್ತಿಲ್ಲ. ಫಾರಿನ್ ಟೂರ್ಗಳನ್ನು 1 ವರ್ಷಕ್ಕೆ ಮುಂದೂಡಿ, ಸ್ವಾಭಾವಿಕವಾಗಿ ಹೇಳಬೇಕಾದಂಥ ವಿಚಾರ. ನಾ ಹೋಗೋವನೇ ಅನ್ನೋರಿಗೆ ಯಾರೇನು ಮಾಡಲಿಕ್ಕಾಗಲ್ಲ. ಆದರೆ ಒಬ್ಬ ನಿಮ್ಮ ದೇಶದ ನಾಗರಿಕನಾಗಿ ನಿಮಗೆ ಕರ್ತವ್ಯ, ಈ ದೇಶದ ಹಿತದೃಷ್ಟಿಯಿಂದ ಕರ್ತವ್ಯ ಅಂತ ಅನಿಸಿದರೆ ನೀವು ವಿದೇಶ ಪ್ರವಾಸವನ್ನು ಮಾಡಬೇಡ್ರಿ. ರೆಡ್ಯೂಸ್ ಗೋಲ್ಡ್ ಫಾರ್ 1 ಇಯರ್ ಅಂತ ಹೇಳಿದೆ. ಜೊತೆಗೆ ಆದಷ್ಟು ಸ್ವದೇಶಿ ವಸ್ತುಗಳನ್ನು ಬಳಸ್ಬೇಡಿ. ನಮ್ಮಲ್ಲಿ ಅತಿ ದೊಡ್ಡದಾದಂಥ ಒತ್ತಡ ಯಾವುದ್ರ ಮೇಲಿದೆ, ನಮಗೆ ಫಾರಿನ್ ರಿಸರ್ವ್ಗೆ ಭಾಳ ತೊಂದರೆ ಕೊಡುವಂಥ ಡಾಲರ್ ಮೇಲೆ ನಿರ್ಭರ ಆಗಿರುವಂಥ 3 ವಸ್ತುಗಳು. ಮೊನ್ನೆದ್ದು ತೈಲೋತ್ಪನ್ನಗಳು ನಾವು ಡಾಲರಲ್ಲೇ ಖರೀದಿ, ಯುನೈಟೆಡ್ ಅರಬ್ ಎಮಿರೇಟ್ಸು ಮತ್ತು ಸೌತ್ ಆಫ್ರಿಕಾ 2-3 ದೇಶಗಳನ್ನ ಬಿಟ್ಟರೆ ರಷ್ಯಾ, ಬಾಕಿ ಎಲ್ಲ ಡಾಲರಲ್ಲೇ ವ್ಯವಹಾರ ಮಾಡಬೇಕು. ಈಗ ಅದರದ್ದು ರೇಟು ಇಂಟರ್ನ್ಯಾಷನಲ್ ಇದರ ಪ್ರಕಾರ $120 ಪರ್ ಬ್ಯಾರಲ್ ಆಗಿದೆ. ಯಾವ 64 ರೂಪಾಯಿ, 64 ಡಾಲರು, ಯಾವ 120, ಅಂದರೆ ಹೆಚ್ಚು ಕಮ್ಮಿ ಡಬಲ್ ಆಗಿದೆ. ಯುದ್ಧ ಶುರುವಾಗೋಕ್ಕಿಂತ ಮುಂಚೆ $80 ಇತ್ತದು. $80 ಇದ್ದದ್ದು 120 ಅಂದರೆ 1.5 ಪಟ್ಟು, 150% ಜಾಸ್ತಿ ಆಗಿದೆ ಅಂತಂದರೆ ಹೆಂಗೆ ನಡೆಸ್ಲಿಕ್ಕೆ ಸಾಧ್ಯ? 50% ಎಕ್ಸ್ಟ್ರಾ ಸೇರಿಸಿ 80 ಇದ್ದು 120 ಅಂದರೆ 50% ಎಕ್ಸ್ಟ್ರಾ ಆಗಿದೆ ಅಂತಂದರೆ ನಭಾಯಿಸೋದು ಹೇಗೆ? ಅದೇ ಹಳೆಯ ದರದಲ್ಲೇ ಕೊಡಲಿಕ್ಕೆ ಹೇಗೆ ಸಾಧ್ಯ? 3 ವಸ್ತುಗಳನ್ನು ನಾವು ಹೆಚ್ಚು ಆಮದು ಮಾಡ್ಕೋತೀವಿ. ಒಂದು ಕಚ್ಚಾ ತೈಲ, ಎರಡನೇದು ಬಂಗಾರ ಚಿನ್ನ, ಮೂರನೇದು ಎಲೆಕ್ಟ್ರಾನಿಕ್ ವಸ್ತುಗಳು. ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಯನ್ನು ನಾವು ನಿಲ್ಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲವನ್ನು ಇಂಪೋರ್ಟ್ ಮಾಡ್ಕೋಬೇಕಾದ ಅನಿವಾರ್ಯತೆ ಇದೆ. ಉಳಿದ ವಸ್ತುಗಳಿದಾವಲ್ಲ, ಉಳಿದ ವಸ್ತುಗಳನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳುವಂಥ ಈಗ ಕೊಳ್ಳುಬಾಕ ಸಂಸ್ಕೃತಿ ಏನಿದೆ ಅದಕ್ಕೊಂದು ಸ್ವಲ್ಪ ತಡೆಯನ್ನು ನೀಡಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಹೀಗೆ ಹೇಳಿದ ತಕ್ಷಣ ಸೆನ್ಸೆಕ್ಸ್ ದಡ 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 ಬೀಳ್ತದೆ, ನಿಫ್ಟಿ ದಡ ದಡ ದಡ, ಶೇರ್ ಮಾರ್ಕೆಟ್ ಚಿತ್ರಾನ್ನ. ನರೇಂದ್ರ ಮೋದಿ ಹೇಳಿದ್ದೇನು? ದೇಶದ ಎಕಾನಮಿ ಮುಳುಗೋಯ್ತು ಅಂತ ಹೇಳಿಲ್ಲ, ದೇಶ ಪುನಶ್ಚೇತನಗೊಳ್ಳಲಾರದಂಥ ದಿವಾಳಿ ಹಂತಕ್ಕೆ ಬಂದಿದೆ ಅಂತ ಹೇಳಿಲ್ಲ, ಸಂಕಷ್ಟದ ಭಾಷಣವನ್ನು ಅವರು ಮಾಡಿಲ್ಲ. ಅವ್ರು ಹೇಳಿರೋದು ದೇಶದ ಹಿತದೃಷ್ಟಿಯಿಂದ ಮಾಡಿ ಅಂತ. ಆದರೆ ಸೆನ್ಸೆಕ್ಸ್ಗೆ ಅಂದರೆ ಷೇರು ಮಾರ್ಕೆಟ್ಗೆ ಕಿವಿ ಕೇಳಿಸೋದೇನು? ಅಯ್ಯೋ ಏನೋ ದೊಡ್ಡದಾದಂಥ ಪ್ಯಾನಿಕ್ ಆಗ್ತಾ ಇದೆ,
ಅದಕ್ಕೋಸ್ಕರ ಈ ರೀತಿಯದಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು. ಇದು ಲಾಕ್ಡೌನ್ ರೀತಿಯದಾದಂಥ ಸ್ಥಿತಿ. ಇದು ಭಾಳ ದೊಡ್ಡ ಮಟ್ಟದ ಏಟು ಭಾರತ ಮಾರ್ಕೆಟಿಗೆ ಬೀಳ್ತದೆ, ಆರ್ಥಿಕತೆ ಕುಸಿದು ಹೋಗುತ್ತೆ ಅನ್ನುವಂಥ ವದಂತಿ ಶುರುವಾಗತ್ತೆ. ಯಾವಾಗಲೂ ನೋಡಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಏನಂದರೆ ಷೇರು ಮಾರುಕಟ್ಟೆ ಯಾವತ್ತೂ ಸೂಚ್ಯಂಕ ಇದೆಯಲ್ಲ, ಅದು ಯಾವಾಗಲೂ ಫಿಯರ್ ಫ್ಯಾಕ್ಟರ್, ಅದು ಭಯ ಆಧಾರಿತವಾದಂಥ ಮಾರುಕಟ್ಟೆ. ಅದು ಸೆಂಟಿಮೆಂಟ್ ಮೇಲೆ ನಡೆಯೋದು. ನೀವು ಬೆಳಗ್ಗಿಂದ ರಾತ್ರಿವರೆಗೂ ಟೆಕ್ನಿಕಲ್ಸ್ ನೋಡ್ರಿ, ಯಾವುದೋ ಒಂದು ಕಂಪ್ನಿದು ಸಂಜೆ ಒಂದೇ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಸರ್ಕಾರದಿಂದ, ಆ ನೀವು ನೋಡಿದ ಟೆಕ್ನಿಕಲ್ ಎಲ್ಲ ಬಿದ್ದೋಯ್ತು, ಆ ಒಂದು ಸೆಂಟಿಮೆಂಟಿಂದ ಮಾರ್ಕೆಟ್ ಬಿದ್ದೋಗುತ್ತೆ, ಆ ಶೇರಿಂದು ಅರ್ನಿಂಗ್ ಪರ್ ಶೇರ್ ಕಡಿಮೆ ಆಗಿಬಿಡುತ್ತೆ. ಅದೇ ಸ್ಥಿತಿ ಈಗ ನಿನ್ನೆ ಮಾರುಕಟ್ಟೆಯಲ್ಲಿ ಆಯಿತು. ಬ್ಲಡ್ ಬಾತ್ ಆಯಿತು. $4 ಟ್ರಿಲಿಯನ್ ನಮ್ಮ ಹೂಡಿಕೆದಾರರು, ನಮ್ಮಲ್ಲಿ ಹೂಡಿಕೆ ಮಾಡೋರು ಯಾರು? ಅತ್ಯಂತ ಮಿಡಲ್ ಕ್ಲಾಸ್ ಇರುವಂಥ, ಉಳಿತಾಯದಲ್ಲಿ ಸ್ವಲ್ಪ ದುಡ್ಡನ್ನು ಎತ್ತಿಡುವಂಥ, ಬ್ಯಾಂಕಲ್ಲಿ ಎಫ್ ಡಿ ಇಟ್ಟರೆ ದುಡ್ಡು ಲಾಭ ಬರೋದಿಲ್ಲ, ಇದರಿಂದ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಯೋಚನೆ ಮಾಡುವಂಥ ಮಧ್ಯಮ ವರ್ಗೀಯ ಮತ್ತು ಕೆಳ ಮಧ್ಯಮ ವರ್ಗೀಯ ಜನ ಏನಿದ್ದೀವಿ, ನಾವು 5,000, 10,000, 20,000 ಮ್ಯೂಚುವಲ್ ಫಂಡಲ್ಲಿ ಹಾಕಿ ನಮ್ಮ ಭವಿಷ್ಯವನ್ನು ನೋಡ್ಕೋತ ಕೂತಿರ್ತೀವಿ. ಒಂದು ಸ್ಟೇಟ್ಮೆಂಟು, ಒಂದು ಫಿಯರ್ ಫ್ಯಾಕ್ಟ್ರಿಂದ ಮಾರ್ಕೆಟಿಗೆ ಬಿದ್ದೋಗತ್ತೆ. ಇದ್ರ ಜೊತೆ ಸೇರ್ಕೋತಾರೆ ಯಾರು? ಒಂದು ಕಡೆ ಪಿ ಚಿದಂಬರಂ ಸೇರ್ಕೋತಾರೆ, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಸೇರ್ಕೋತಾರೆ, ಈ ಕಡೆ ಎಡಚರ್ ಸೇರ್ಕೋತಾರೆ, ಈ ಕಡೆ ರಾಜದೀಪ್ ಸರ್ದೇಸಾಯಿ ಥರದವ್ರು ಸೇರ್ಕೋತಾರೆ. ಡಿಸ್ಕಷನ್ ಇಟ್ಕೋತಾರೆ ಪ್ಯಾನಲ್ನಲ್ಲಿ. ಯಾಕೆ ನರೇಂದ್ರ ಮೋದಿ ಅವರು ಈ ರೀತಿ ಹೇಳಿದರು? ಹಾಗಾದರೆ ನರೇಂದ್ರ ಮೋದಿ ಕೊಟ್ಟಿರುವ ಸಂಖ್ಯೆಗಳೆಲ್ಲ ಸುಳ್ಳ? ನಮ್ಮದು ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕಾನಮಿ, 3rd ಎಕಾನಮಿ ಆಗೋದು ಸುಳ್ಳ? ಹಾಗಾದರೆ ಇಷ್ಟು ದಿವಸ ತಡ್ಕೊಂಡದ್ದು ಹೇಗೆ? ಇದೆಲ್ಲ ಬಬಲ್, ಇದು ಗುಳ್ಳೆ ಒಡೆದು ಹೋಗುತ್ತೆ. ನರೇಂದ್ರ ಮೋದಿ ಸುಳ್ಳು ಹೇಳ್ತಾ ಇದ್ದಾರೆ. ABCD ಆರ್ಥಿಕತೆಯ ಬಗ್ಗೆ ಗೊತ್ತಿರಲಾರ್ದವ್ರು ಈ ರೀತಿಯ ಮಾತುಗಳನ್ನು ಆಡ್ತಾರೆ. ನಾವು ಅವ್ರಿಗೆ ಆರ್ಥಿಕ ತಜ್ಞ ಅಂತ ಹಾಕಿರ್ತಾರೆ ಅವ್ರು ಮುಂದ್ಗಡೆ. ಅವನಿಗೆ ಬದನೆಕಾಯಿ ರೇಟ್ ಎಷ್ಟಿದೆ ಗೊತ್ತಿಲ್ಲ, ಹೀರೆಕಾಯಿ ರೇಟ್ ಎಷ್ಟು ಗೊತ್ತಿಲ್ಲ, ಮೂಲಂಗಿ ರೇಟ್ ಎಷ್ಟಿದೆ, ಕಾಯಿಪಲ್ಯ ರೇಟ್ ಗೊತ್ತಿರೋದಿಲ್ಲ. ಆತ ದೇಶದ ಆರ್ಥಿಕತೆ ಬಗ್ಗೆ ಮಾತಾಡ್ತಾನೆ. ಇದು ಈ ದೇಶದ ದುರಂತ. ನರೇಂದ್ರ ಮೋದಿ ಒಂದು ಭಾಷಣ ಮಾಡುವುದಕ್ಕಿಂತ ಮುಂಚೆ ಕಾಮರ್ಸ್ ಮಿನಿಸ್ಟ್ರಿ, ಫಿನಾನ್ಸ್ ಮಿನಿಸ್ಟ್ರಿ ಜೊತೆಗೆ ಡಿಸ್ಕಷನ್ ಆಗಿರುತ್ತೆ. ಮತ್ತು ಹೀಗೆ ಹೇಳುವುದರಿಂದ ಆಗುವಂಥ ಎಡವಟ್ಟುಗಳೇನು ಅನ್ನೋದ್ರ ಕುರಿತು ಮುಂಚೆ ಚರ್ಚೆಗಳಾಗಿರ್ತವೆ. ಅದಾದಮೇಲೆ ನರೇಂದ್ರ ಮೋದಿ ಆ ರೀತಿ 2 ಸಲ ಹೇಳಬೇಕಾದ ಅನಿವಾರ್ಯತೆ ಬರುತ್ತೆ. ಅವ್ರು ಹೇಳಿದ ಮೇಲೂ ಮನೆ ಯಜಮಾನ ನೋಡ್ಕೊಂಡು ಬಾಳ್ರಿ ಅಂತ ಹೇಳಿದ ಮೇಲೂ ನಾವು ಬಾಳೋದಿಲ್ಲ ಅಂತ ಜಗಳ ತೆಗೆದ್ರೆ ಅವ್ರಿಗಿಂತ ದೇಶದ್ರೋಹಿ ಇನ್ಯಾರಿರ್ಲಿಕ್ಕೆ ಸಾಧ್ಯ ಹೇಳಿ? ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಭಾಳ ಇಂಪಾರ್ಟೆಂಟ್ ಆದ ಸುದ್ದಿ ಇದೆ, ವೆಸ್ಟ್ ಬೆಂಗಾಲ್ ಬಗ್ಗೆ ಬಂದಿದೆ. ಯಾವ ಸುವೇಂದು ಅಧಿಕಾರಿಯ ಆಪ್ತ ಸಹಾಯಕನನ್ನು ಕೊಂದಿದ್ದರು, ಹತ್ಯೆ ಮಾಡಿದರು, ಅವರೆಲ್ಲ ಸಿಕ್ಕಿಬಿದ್ದಿದ್ದಾರೆ. ಅದ್ಭುತವಾದಂಥ ಆಪರೇಷನ್ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ತಮಿಳ್ನಾಡಿನಲ್ಲಿ ಯಾರ್ಯಾರನ್ನ ಮಿನಿಸ್ಟ್ರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ವಿಶೇಷವಾದಂಥ ವಿಷಯ ಇದೆ, ಅದನ್ನು ಹೇಳ್ತೀನಿ. ನೆನಪಿಟ್ಕೊಳ್ಳಿ, ಈತನ ಸರ್ಕಾರ ನಡೀಲಿಕ್ಕೆ ಸಾಧ್ಯ ಇಲ್ಲ ವಿಜಯ್ದು. ಮುಂದೆ ಎದುರಾಳಿ ಯಾರು ಈತನಿಗೆ ಅಂತಂದರೆ, ಪ್ರತಿಸ್ಪರ್ಧಿ ಯಾರು ಈತನಿಗೆ ಅಂದರೆ, ಒನ್ ಆ್ಯಂಡ್ ಓನ್ಲಿ ಅಣ್ಣಾಮಲೈ ವರ್ಸಸ್ ವಿಜಯ್ ಜೋಸೆಫ್. ಒಂದು ದೊಡ್ಡದಾದಂಥ ಚುನಾವಣೆ ಈ ದೇಶದಲ್ಲಿ ನಡೆಯುತ್ತೆ, ಇವತ್ತೆಲ್ಲ ನಾಳೆ ನಡೆಯುತ್ತೆ. ನಾನು ಹೇಳಿದ್ದನ್ನು ದಯವಿಟ್ಟು ನೆನಪಿಟ್ಟಿರಿ, ಅವತ್ತು ನೀವು ಮತ್ತೆ ನಾನು ಜ್ಞಾಪಿಸ್ಬೇಕು. ನಮಸ್ಕಾರ.